ಒಂದು ಏನಾಗಿದೆ ಅಂದ್ರೆ ಈ ಸರ್ಕಾರಗಳನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಟ್ರಸ್ಟ್ಗಳು ಇದ್ದಂಗೆ ಅದಾವೆ. 11 ಕೋಟಿ ರೂಪಾಯಿ ಕೊಟ್ಟಾರೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಅದೆಲ್ಲ ಅದನ್ನು ಪೂರ್ತಿ ಫೇಕ್. ಇವನ್ ಗ್ರಾಮ ಪಂಚಾಯತಿ ಪಿ ಡಿ ಒ ಸಹಿತ ಡುಪ್ಲಿಕೇಟ್ ಸಹಿ ಮಾಡ್ಯಾರ. ಎಲ್ಲ ಬಿಲ್ಲುಗಳು ಡುಪ್ಲಿಕೇಟು. ಮತ್ತು ಇವ್ರನ್ನ ಹೆಂಗೆ ನಂಬ್ತೀರಿ? ಈ ಟ್ರಸ್ಟ್ ಹೆಂಗೆ ಸಮಾಜಕ್ಕೆ ಒಳ್ಳೇದು ಮಾಡ್ತದೆ? ಈ ಕಡೆಯೂ ಅದೇ, ಇದು ಕೂಡಲ ಸಂಗಮ ಇದೂ ಟ್ರಸ್ಟ್ನೂ ಅದೇ. ಅದು ಒಂದು ಖಾಸಗಿ ಆಸ್ತಿಯಾಗಿದೆ. ಅದರಿಂದ ಈ ಎರಡೂ ಟ್ರಸ್ಟ್ಗಳಿಂದ ಸಮುದಾಯಕ್ಕೇನೂ ಒಳ್ಳೆಯದಾಗೋದಿಲ್ಲ. ನನಗೆ ಕೇಳಿದ್ರೆ ಅವು ಎರಡೂ ಟ್ರಸ್ಟ್ಗಳ ಮೇಲೆ ಜನ ವಿಶ್ವಾಸ ತೆಗೆದು ಹಾಕಿದ್ದಾರೆ. ಅವ್ರ ಬಗ್ಗೆ, ಅಲ್ಲಿರುವ ಟ್ರಸ್ಟಿಗಳ ಬಗ್ಗೆ ಯಾರ್ದು ವಿಶ್ವಾಸ ಇಲ್ಲ. ಮತ್ತು ಸ್ವಾಮಿಗಳೂ ಅದೇ ರೀತಿ ನೋಡ್ಕೊಂಡಾರೆ. ಇವರೇನು ವಚನಾನಂದ ಏನು ಭಾಳ ಸತ್ಯ ಹರಿಶ್ಚಂದ್ರ ಏನಿಲ್ಲ. ಇವರು ಹಗರಣ ಮಾಡೋದವ್ರೆ, ಅವರು ಮಾಡೋದವ್ರೆ. ವಿಧಾನಸಭೆ ಒಳಗೆ ಇದನ್ನು ನಾನು ಪ್ರಸ್ತಾಪ ಮಾಡಬೇಕಂದೆ. ನಮ್ಮದೇ ಸರ್ಕಾರ ಇದ್ದರೂ ಉದ್ದೇಶಪೂರ್ವಕವಾಗಿ ಸ್ಪೀಕರಿಗೆ ಹೇಳಿ ವಿಧಾನಸಭೆಯಲ್ಲ ಚರ್ಚೆಗೆ ಬರಲಾರ್ದಂಗೆ ನೋಡಿಕೊಂಡ್ರು ನಮ್ಮವ್ರು ಬಿ ಜೆ ಪಿಯವರು. ಯಾಕಂದರೆ ಇದ್ರೊಳಗೆ ಬೊಮ್ಮಾಯಿರು ರೊಕ್ಕ ಕೊಟ್ಟಾರೆ, ಯಡಿಯೂರಪ್ಪನೂ ರೊಕ್ಕ ಕೊಟ್ಟಾರೆ. ಪಂಚಮಸಾಲಿ ಸಮಾಜ ಭಾಳ ದೊಡ್ಡದಂತೇಳಿ ಒಂದು ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ಯಾರ. ಇವ್ರು ಏನು ಟ್ರಸ್ಟಿಗಳು ಅದಾರಲ್ಲ, ನಮ್ಮ 1 ಕೋಟಿ ಹುಟ್ಟದಾವು, ಅದಾವು, ಇಟ್ಟದಾವು, ನಾವು ಮನಸ್ಸು ಮಾಡಿರಿ ಅವ್ರಿಗೆ ಹಾಕ್ತೀವಿ. ಇವ್ರು ಯಾರು ಇವ್ರ ಮನೆ ಬೆಕ್ಕ ನಾಯಿ ಸಹಿತ ಇವ್ರು ಮಾತು ಕೇಳೋದಿಲ್ಲ.